ದಿವ್ಯ ಸನ್ನಿಧಿ ಈಶ್ವರಾನಂದ ಸ್ವಾಮೀಜಿಯವರ ಪಾದಾಭಿಮಾನಕ್ಕೆ ನಮಸ್ಕರಿಸ್ತಾ ಇವತ್ತು ಈ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಖುಷಿ ಆಗುತ್ತೆ. ದತ್ತಾತ್ರೇಯ ಸ್ವಾಮಿ ಸ್ವಲ್ಪ ಒಂದೇ ತರ ಬರುತ್ತೆ. ದತ್ತಾತ್ರೇಯ ಸ್ವಾಮಿ ಈಗ ಇದನ್ನ ಮೊದಲು ಹಿಂಗಿರ್ಲಿಲ್ಲ. ಇದು ಫಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಮಲಿಂಗ ರೆಡ್ಡಿ ಅವರು, ಆಮೇಲೆ ನಮ್ಮ ಯುವ ಮುಖಂಡರಾದಂಥ ನಮ್ಮ ಗಣಪತಿ ಪ್ರಕಾಶ್ ಅವರು, ಅವ್ರು ಕೆಪಿ ಒಂದು ಫುಲ್ ನೇಮ್ ನಾನು ಹೇಳಲ್ಲ ಯಾವತ್ತು, ಅದಕ್ಕೆ ಕನ್ಫ್ಯೂಸ್ ಆಗ್ತದೆ, ಬಿಡಿಸಿ ಹೇಳ್ಬೇಕಲ್ಲ. ಪ್ರಕಾಶ್ ಅವರು, ನಮ್ಮ ಸ್ನೇಹಿತರಾದಂಥ ಮಂಜಣ್ಣ ಅವರು, ಕುರುಬ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು, ಮತ್ತೊಬ್ಬ ಯೂತ್ ಲೀಡರ್ ಆದಂಥ ಕುರುಬ ಸಂಘದ ಸದಸ್ಯರಾದಂಥ ಸಂಗೊಳ್ಳಿ ವೆಂಕಟೇಶ್ ಅವರು, ಹಾಗೂ ನಮ್ಮ ದಿವಂಗತ ನೀಲಕಂಠೇಗೌಡರು ಅವರ ತಮ್ಮರಾದ ಭಾರ್ಗವ್ ಅವರು, ಪದ್ಮಮ್ಮನವರು ನಮ್ಮ ತಾಯ್ನೂರು ಪಂಚಾಯತಿ ಚೇರ್ಮನ್, ನಮ್ಮ ರಮೇಶ್ ಅಣ್ಣವರು, ಅವರು ಚೇರ್ಪಡ್ತಿದ್ರು, ಗೊತ್ತಿದೆ, ಬಹಳ ಚೆನ್ನಾಗಿ ಮಾತಾಡೋದು. ಹಾಗೂ ವೆಂಕಟೇಶ್ ಗೌಡರು ಮುಖ್ಯವಾಗಿ ಅವರು ಸೆಕ್ರೆಟರಿ, ಕುರುಬ ಸಂಘಕ್ಕೆ ರಾಜ್ಯ ಮಟ್ಟದ OBC ಸೆಕ್ರೆಟರಿ ಆಗಿದ್ದಾರೆ. ಅವರು ಯಾವಾಗಲೂ CM ಜೊತೆಲೇ ಇರ್ತಾರೆ. ಯಾವಾಗಲೂ CM ಮುಂದೆ ಇದ್ರೆ ಅವ್ರು ಹಿಂದೆ ಎಲ್ಲ ಇರ್ತಾರೆ, ನೋಡ್ತಾರೆ, ಚಕ್ಕಂತ ಕೂತ್ಕೊಂಡ್ಬಿಡ್ತಾರೆ ಕಾರಲ್ಲಿ. ನಾನು ಸುಮಾರು ಸಲ ನೋಡಿದ್ವಿ, ಇನ್ನೊಂದ್ಸಲ ಆಗಲಿ ಮನೆಯಲ್ಲಾಗಲಿ ಸಾಗರ ಮಾತಾಡ್ಸ್ಕೊಂಡು ಬರ್ತಾ ಇದ್ರು, ಕಾರಲ್ಲಿ ಇರ್ತಾರೆ. ಹಂಗೆ ಅಂದ್ರೆ ಅಷ್ಟು ಸರಿ, ಅಷ್ಟು ವಿಶ್ವಾಸ CM ಅನ್ಕೊಂಡ್ರೆ. ಅವ್ರು ಬಿಡಿ, ಅವರು ಅಹಿಂದ ನಾಯಕರು, ಇವರು ಅಹಿಂದ ನಾಯಕರು, ಮಾಧ್ಯಮ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ. ಇವತ್ತೊಂದು ದಿವಸ ಇದೊಂದು ಕಳಸ ಇದ್ದಂಗೆ ಇದು, ಈ ದೇವಸ್ಥಾನ ಈ ತಾಯ್ಲೂರಿಗೆ ಕಾಂಪೌಂಡ್ಗೆ ಒಂದು ಅನುದಾನ ಹಾಕ್ಸ್ಕೊಟ್ಟಿದೆ ನಮ್ಮ ರಮೇಶ್ ಅವರು, ಶ್ರೀನಿವಾಸ್ ಅವರು ಇದ್ದಾಗ ಅನುದಾನ ಕಾಂಪೌಂಡ್ ಹಾಕಿದ್ರೆ ಶಾರ್ಟೇಜ್ ಬಂತು ಅಂತ ಹೇಳಿದ್ರು. ಪೂರ್ತಿ ಆಗಿಲ್ಲ, ಇನ್ನೂ ಹಂಗೆ ಇದೆ. ಇದು ಪೂರ್ತಿ ಮಾಡೋಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡೋಣ, ಎಲ್ಲರೂ ಸೇರಿ ಕಾಂಕ್ರೀಟ್ ಬುಕ್ ಮಾಡಿ ಈ ಕಾಂಪೌಂಡ್ ಮಾಡೋದು ಮುಖ್ಯ. ಇವತ್ತು ದೇವಸ್ಥಾನದ ಜೀರ್ಣೋದ್ಧಾರ, ಲಾಸ್ಟ್ ಟೈಮ್ ಪೂಜೆ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದ್ರಲ್ಲ, ಅವಾಗ ನಾನು ಬಂದಿದ್ದೆ, ಬರ್ತಾನೆ ಇರ್ತೀನಿ, ಕರೆದಾಗೆಲ್ಲ ಬಂದಿದ್ದೀನಿ, ಯಾವತ್ತೂ ಮಿಸ್ ಮಾಡಿಲ್ಲ. ಈಗ ಜೀರ್ಣೋದ್ಧಾರ ಆಗಿದೆ, ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ, ವಿಶಾಲವಾದ ದೇವಸ್ಥಾನ. ನಮ್ಮ ರಮೇಶ್ನವರು ಹೇಳೋದು, ಇಷ್ಟೊಂದು ಜಾಗ ದೇವಸ್ಥಾನದ ಸಿಗಲ್ಲ ನೋಡಿ, ಅನ್ನದಾನ ಮಾಡೋದಕ್ಕೆ ಅಲ್ಲೊಂದು ಜಾಗ ಇದೆ. ಇನ್ನೇನು ಮುಂದೆ ಜೀರ್ಣೋದ್ಧಾರದ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇರ್ಬೋದು, ಏನಾದ್ರು ಆಗಿದ್ರೆ ರಮೇಶನವರು ಹೇಳಿದ್ರೆ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಯಾವಾಗಲೂ ಈ ಥರ ಪುಣ್ಯ ಕೆಲಸ ಮಾಡಬೇಕು. ಯಾವ್ದಾದ್ರು ಖರ್ಚು ಮಾಡ್ತೀವಿ, ಇಂಥ ಕೆಲಸ ಮಾಡಿದ್ರೆ ದೇವ್ರು ಮೆಚ್ತಾನೆ. ಈಗ ನಮ್ಮ ತಾಯಿಗೂರಿನಲ್ಲಿ ಜನ ನನ್ನ ಯಾಕೆ ಇಷ್ಟಪಡ್ತಾರೆ, ನಾನು ಅವ್ರಿಗೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ಎಲೆಕ್ಷನ್ ಟೈಮಲ್ಲಿ ಕೌಂಟಿಂಗ್ ಆಗ್ತಾ ಇತ್ತು. ಏನೋ ಇನ್ನು ಹೋಯ್ತು ಬಿಡಪ್ಪ ಅಂತ ಹಿಂಗೆ ಅನ್ಕೊಂಡು ನಾನು ನನ್ನ ಮಗ ಇದ್ದು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ವಿ. ಎಲ್ಲ ಆ ಕಡೆಯಿಂದ ದುರ್ಸನ ಊರಿಂದ ಈ ಕಡೆ ಬಂದು ತಾಯ್ಲೂರು ಕಡೆ ಬಂತು, ಶುರು ಆಯಿತು ನಮ್ದು ಮೇಲೆ ಕೆರಿಯಕ್ಕೆ. ತಾಯ್ಲೂರು ನಮ್ಗೆ ಜೀವ ಕೊಟ್ಟರು ರಾಜಕೀಯ, ಯಾವ್ದು ನನ್ನ ಯಾವತ್ತೂ ಮರೆಯಲ್ಲ. ಅದೇ ಕಾರಣಕ್ಕೆ ಹೆಚ್ಚಿಗೆ ಐಮಾಸ್ ಲೈಟ್ಗಳು ಹಾಕಿರೋದು, ರಸ್ತೆ ಕಾಮಗಾರಿ ಮಾಡಿಸಿರೋದು, ನಮ್ಮ ರವಿ ಇದಾರಲ್ಲ ಗುಲ್ಪನಿ, ಆ ರಸ್ತೆ ಅದು ಎಲ್ಲ ಮಾಡಿ ನಾನು ಋಣ ತೀರಿಸ್ತೀನಿ ಅಂತ ನಾನು ಭಾವಿಸಿದ್ದೀನಿ. ಇನ್ನೂ ಮಾಡೋದು ಬಹಳ ಇದೆ, ಆದರೆ ನನಗೆ ಅಧಿಕಾರ ಇಲ್ಲ. ಈಗ ನಾನು ನಿಂತಿಲ್ಲ, ಅಧಿಕಾರ ಇಲ್ಲ. ಅಧಿಕಾರ ಇದ್ದರೆ ಚಲಾಯಿಸಬಹುದಾಗಿತ್ತು. ಈಗ ಇರೋರು ಯಾರಿದ್ದಾರೆ ಅವರು ಅಧಿಕಾರದಲ್ಲಿ ಎಲ್ಲಿ ನಾನು ಬಿಟ್ಟಿದ್ದೀನಿ, ಉಳಿದಿರೋ ಕೆಲಸ ಕಾರ್ಯಗಳು ಮಾಡಲಿ, ಅವರು ದೇವರು ಸ್ವಲ್ಪ ಶಕ್ತಿ ಕೊಡಲಿ ಯಾವುದಾದ್ರು ರೂಪದಲ್ಲಿ. ನನ್ಗೆ ಬೇಜಾರಾಗ್ತದೆ, ಕೆಲವು ರಸ್ತೆಗಳು ಯಾಕೆ ಬಿಟ್ಟಿದೆ, ಒಂದು 10% ಇರ್ಬೋದು ರಿಮೋಟ್ ಅಲ್ಲಿ. ಮೇಜರ್ ಕನೆಕ್ಟಿಂಗ್ ರೋಡ್ಸ್ ಎಲ್ಲ ಆಗಿದೆ, ಕುಡಿಯೋ ನೀರಿಗೆ ಒಂದು ತೊಂದರೆ ಇಲ್ಲ. ನಾನು ಬಂದಾಗ 2018 ಎಲೆಕ್ಷನ್ ಅಲ್ಲಿ ಎಲ್ಲಾ ಕಡೆ ಗಿಡ ಮರಗಳು ಒಣಗಿತ್ತು, ಕುಡಿಯೋ ನೀರಿಲ್ಲ, ಟ್ಯಾಂಕರ್ ನೀರು ಹೊಡೆಯೋದು. ಇವತ್ತು ನೋಡಿ ಹಚ್ಚ ಹಸಿರು ಹೆಂಗಿದೆ, ಯಾಕಂದ್ರೆ ಅದು ಕೆರೆಗಳು, KCO ಕೆರೆಗಳನ್ನ ತುಂಬಿದ್ವಲ್ಲ, ಅದರ ಒಂದು ಪ್ರತಿಫಲ ಇವತ್ತು ಗ್ರೀನರಿ ಎಲ್ಲ ಹಸಿರುಮಯ. ಯಾರಾದ್ರೂ ಹೊರಗಡೆ ಬಂದ್ರೆ ಮುಳುಬಾಗಿಲಿಗೆ ಬರಲ್ಲ ಅಂತ ಇದ್ರು, ಈಗ ಮುಳುಬಾಗಿಲು ಕಾಂಪಿಟೇಷನ್, ಅಧಿಕಾರಿಗಳು ಬರಬೇಕು ಅಂತ ಕಾಂಪಿಟೇಷನ್, ಅಷ್ಟು ಚೆನ್ನಾಗಿದೆ ಮುಳುಬಾಗಿಲಿಗ. ಇನ್ನು ಮುಳುಬಾಗಿಲಿಗೆ ಮುಂದೆ ಒಳ್ಳೆ ಸಿದೆ. ಆಮೇಲೆ ಅನೇಕ ದೇವಸ್ಥಾನಗಳು, ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ನಮ್ಮ ಕೂಡುಮಲೆ ದೇವಸ್ಥಾನ, ಗರುಡ ಟೆಂಪಲ್ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ, ಎಷ್ಟಿದಾವೆ, ಸೋಮೇಶ್ವರ ದೇವಸ್ಥಾನ, ಅನೇಕ ಆಂಜನೇಯನ ದೇವಸ್ಥಾನ, ಜಗತ್ಪ್ರಸಿದ್ಧ ಆಂಜನೇಯ ದೇವಸ್ಥಾನ. ಈಗ ದೇವಸ್ಥಾನ ಎಲ್ಲೂ ಇಲ್ಲ. ಅದಿದ್ದಾಗ ಟೂರಿಸಂ ಸೇರಿಸ್ಬಿಟ್ಟಿದಲ್ಲ, ಅಲ್ಲಿ ಟ್ಯಾಕ್ಸಿ ಸೇರಿಸಿ ನಾನು ಟ್ಯಾಕ್ಸಿ ಎಲ್ಲ ಮಾಡಿ
ಒಂದು ಪ್ಯಾಕೇಜ್ ತರ ಮಾಡಿ ಇಷ್ಟು ದೇವಸ್ಥಾನ ಸುತ್ತಕೊಂಡು ಬೆಳಗಿನ ಸಂಘ ಅದು ಹೊನ್ನಾರ ತಿರುಪ್ತಿ ಸಮೇತ ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಕಾಲಾವಕಾಶ ಮುಗಿದೋಯ್ತು. ಈಗ ಮುಂದೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ನೀವು ಲೀಡರ್ಗಳೆಲ್ಲ ಸೇರ್ಕೊಂಡು ನಮ್ಮ ರಾಮಲಿಂಗಗಳು ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಈಗ ಮಾಡ್ಬೋದು. ರೂಲಿಂಗ್ ಇರ್ತದೆ, ನಮ್ಮದೇ ಇದೆ ಕಾಂಗ್ರೆಸ್ಸು. ಹಂಗಾಗಿ ನಾವು ಹೋಗಿ ರಾಮಲಿಂಗ ಭೇಟಿ ಮಾಡಿ, ಸರ್ ಹಿಂಗಿದೆ ದೇವಸ್ಥಾನಗಳು ದಯವಿಟ್ಟು ಮಾಡಿಕೊಡಿ ಅಂದ್ರೆ ಈ ಆರಾಮ್ ಯಾರು MLA ಬೇಡ, ಯಾರು ಮಿನಿಸ್ಟರ್ ಬೇಡ, ನೀವೇ ಮಾಡ್ಕೊಡ್ತಾರೆ. ರಾಮಲಿಂಗ ರೆಡ್ಡಿ ಮಿನಿಸ್ಟರ್ ಹೇಳೋದು, ದೇವರ ಮನುಷ್ಯ ಅವರು. ಅವ್ರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದಾಗ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ರು, ಕೆಲಸಗಳಾಗ್ತಾ ಇತ್ತು. ಈ ಅಂಥವ್ರು ಇರ್ಬೇಕು ನಮ್ಗೆ. ಇವತ್ತು ಏನಾಗೇಶ್ವರ ಅಂತ ಬಾಯಿ ತುಂಬ ನಾನೇನೋ ಮಾತ್ರ ಖುಷಿ ನಾನು ಕಂಡ್ರೆ, ಬಾಯಿ ತುಂಬ ಮಾತಾಡಿಸ್ತಾರೆ ನನಗೆ ರಾಮಲಿಂಗ ರೆಡ್ಡಿ ಅವರು. ಆ ಥರ ಮೇಧಾವಿಗಳು ರಾಜಕಾರಣಿ ಬೇಕು. ಈಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈಗ ಈ ಸಾರಿ ಒಳ್ಳೆ ಮಳೆ ಆಗುತ್ತೆ ಅಂತ ಸೂಚನೆ ಇದೆ. ಈಗ ಜನ ನೋಡ್ಕೊಂಡ್ ಬಂದೆ, ಎಲ್ಲ ಹೊಲ ಉತ್ತಿ ಲೆವೆಲ್ ಮಾಡಿ ಇಟ್ಕೊಂಡಿದ್ದೀರಾ. ಮಳೆ ಬಂದ ತಕ್ಷಣ ಮುಂಗಾರು ಮಳೆಗೆ ಬಿತ್ತನೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಬೆಳೆ ಆಯ್ತು. ವಿವಿಧ ಮಳೆಗಳಿದೆ ಅಂತ ಈ ಸಾರಿ ಭವಿಷ್ಯ ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಫೋರ್ಕಾಸ್ಟ್ ಮಾಡಿದ್ದಾರೆ. ಒಳ್ಳೆ ಮಳೆಗಳಿದೆ, ಕೆರೆಗಳು ತುಂಬುತ್ತದೆ. ನಾನಿದ್ದಾಗ ಗೊತ್ತಲ್ಲ, ಕೆರೆಗಳು ತುಂಬಿ ಮೀನುಗಳ ರಸ್ತೆಗೆ ಬಂದ್ಬಿಟ್ಟಿತ್ತು. ಅದೇನು ಅಂತ ಗೊತ್ತಿಲ್ಲ. ನಾನು ಕುಂಭಾಭಿಷೇಕ ಈಗ ಮಾಡಿದ್ರಲ್ಲ, ಆ ಥರ ಸೋಮೇಶ್ವರದಲ್ಲಿ ಕುಂಭಾಭಿಷೇಕ ಮಾಡಿದ್ದೆ. ಅದು ಮಾಡಿದ ನೆಕ್ಸ್ಟ್ ಡೇ ರಾತ್ರಿನೇ ಶುರು ಆಯ್ತು ಮಳೆ. ನಿರಂತರವಾಗಿ ಮಳೆ ಹೊಡೆದು ಕೆರೆಗಳು ತುಂಬಿ ಕಟ್ಟೆ ಹೊಡೆದು ಇದು ನಮ್ಮ ಇದು ನಂಗಿ ಕೆರೆನೇ ತುಂಬಿರಲಿಲ್ಲ ಅಂತಿದೆ. ಅದು ತುಂಬಿ ಕೂಡಿ ಹೋಯ್ತು. ನಾನೇ ಹೋಗಿದ್ದೆ ಪೂಜೆ ಮಾಡಕ್ಕೆ, ಬಾಗಿನ ಬಿಡಕ್ಕೆ. ಈ ತರ ಒಳ್ಳೆ ಮನಸ್ಸಿದ್ರೆ ಎಲ್ಲ ಆಗುತ್ತೆ. ಇಲ್ಲಿ ಜನ ಬಹಳ ಒಳ್ಳೆಯವರು. ಮೋಸ ಅಂತ ಗೊತ್ತಿಲ್ಲ. ನಾನು ಬೇರೆ ಕ್ಷೇತ್ರದ ತರ ಅಲ್ಲ. ಬೇರೆ ಕ್ಷೇತ್ರ ಅಂದ್ರೆ ಹೆಸರು ಹೇಳ್ಬಾರ್ದು, ಯಾಕಂದ್ರೆ ಎಲ್ಲ ಓಡಾಡುತ್ತೆ. ಇಲ್ಲಿ ಮೋಸ ದಗ ಏನಿಲ್ಲ. ನಂಬಿದ್ರೆ ಪ್ರಾಣ ಕೊಡೋ ಜನ ನೋಡಿದ್ದನ್ನು ನೋಡಬಾರ್ದು. ಅದಕ್ಕೆ ಬಹಳ ಇಷ್ಟ ನನಗೆ. ಇಲ್ಲಿ ಮುಂದೆ ಏನಿದ್ರು ಯಾವ ನನ್ನ ಟೈಮಿಗೆ ಬಂದೇ ಬರ್ತೀನಿ. ಯಾಕಂದ್ರೆ ನೀವು ನನ್ನನ್ನ ಆಯ್ಕೆ ಮಾಡಿ MLA ಮಾಡಿದ್ರಿ, ಅದು ಇಂಡಿಪೆಂಡೆಂಟ್ ಆಗಿ ಆ ಚಿಹ್ನೆನೆ ಕಾಣ್ತಾ ಇರಲಿಲ್ಲ. ಅದರಲ್ಲೂ ನೀವು ರೇಡಿಯೋನು ಟೈಪ್ ರೈಟ್ರು ಏನು ಗೊತ್ತಾಗ್ತಾ ಇರಲಿಲ್ಲ. ನಾನು ವೋಟ್ ಹಾಕಿದ್ರಿ, ಅದು ನಾನು ಸಾಯೋವರೆಗೂ ಮರೆಯಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಈಗ ನನಗೆ ಇದು ಏನು ಗೊತ್ತಾ, ಇಲ್ಲೇ ಇರಬೇಕು, ಆಗ ಕಾಲ ಕಡಿಬೇಕು ಅಂದ್ಬಿಟ್ಟು 12 ಎಕರೆ ಜಾಗ ತಗೊಂಡಿದ್ದೆ. ಅದು ಮಾರ್ಬಿಟ್ಟೆ. ಈಗ ಮತ್ತೆ ತಗೊಂತಾ ಇದ್ದೀನಿ ಕೂತಂಡಳ್ಳಿ ಹತ್ರ, ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ನನಗೇನೋ ಒಂದು ವಾರ 15 ದಿವಸಕ್ಕೆ ಬಂದು ಇಲ್ಲಿ ಇದ್ದು ಹೋಗ್ಬೇಕು ಅಂತ ಆ ಥರ. ಯಾಕಂದ್ರೆ ನನ್ನ ಮ್ಯಾಕ್ಸಿಮಮ್ ನನ್ನ ಲೈಫಲ್ಲಿ ಕಾಲೇಜಲ್ಲಿ 5 ವರ್ಷ ಕಳೆದಿದೆ. ಆಮೇಲೆ 30-34 ವರ್ಷ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಯ ಕಾಲ ಕಳೆದಿದೆ. ಇಲ್ಲಿ 5 ವರ್ಷ ಕಳೆದಿದ್ದೀನಿ. ಅದಾದ್ರೂ 3 ವರ್ಷ 5 + 8ನೇ ವರ್ಷನೂ ನಮ್ಮ ಒಡನಾಟ ಇದೆ. ಎಲ್ಲರೂ ಕರೀತಾರೆ ಮದುವೆ ಕಾರ್ಯಕ್ರಮಗಳಿಗೆ ನನಗೆ. ಅದಕ್ಕೆ ನನಗೆ ಒಂದು ಖುಷಿ. ಜನ ನಾನು ಮರ್ತಿಲ್ಲ, ಗೊತ್ತಿಟ್ಕೊಂಡಿದ್ದಾರೆ, ಕರೀತಾರೆ ಅಂತ. ಈಗ ದೇವಸ್ಥಾನದ ವಿಷಯದಲ್ಲಿ ಪ್ರಕ್ಷಿಪ್ತವಾಗಿ ನಮ್ಮ ರಮೇಶ್ ಅವರೆಲ್ಲ ಹೇಳಿದ್ದಾರೆ. ಇದೊಂದು ಒಳ್ಳೆ ದೇವಸ್ಥಾನ. ಇವ್ರಿಗೂ ಆಶೀರ್ವಾದ ಮಾಡಿ ದೇವರು ನಾವು ಏನ್ ಬೇಕು ಜೀರ್ಣೋದ್ಧಾರಕ್ಕೆ ಕೈ ಹಾಕೋಣ, ಎಲ್ಲ ಒಟ್ಟಿಗೆ ಸೇರಿಸಿ ಇನ್ನೂ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡ್ತಾರೆ ಎಲ್ಲರೂ. ನನಗೆ ನಂಬಿಕೆ ಇದೆ. ಇದೇ ತರ ಯಾವುದೇ ದೇವಸ್ಥಾನ ಜೀರ್ಣೋದ್ಧಾರ ಇದ್ರೂ ಅದನ್ನ ಮುಜಾಯಿ ಕಡೆಯಿಂದ ಮಾಡ್ಸಕ್ಕೆ ಪ್ರಯತ್ನ ಮಾಡೋಣ. ನಾನು ಲೆಟರ್ ಕೊಟ್ಟು ಕೆಲಸಗಳಾಗ್ತವೆ, ಇಲ್ಲ ಅಂತ ಮಾಡಿದ್ರು. ನಾನು ಮಾಜಿ ಮಂತ್ರಿ, ex-MLA ಈ ಕ್ಷೇತ್ರದಲ್ಲಿ, ನನಗೂ ಅಧಿಕಾರ ಇದೆ. ನನ್ನ ಲೆಟರ್ ಮಾನ್ಯತೆ ಕೊಡ್ತಾರೆ. ನಾಗೇಶ್ ಅಂದ ತಕ್ಷಣ ಕೊಡ್ತಾರೆ, ಯಾವ ಮಂತ್ರಿಗಳಾಗಲಿ. ಯಾಕಂದ್ರೆ ನಾನು ಬಿಜೆಪಿಗೆ ಸಪೋರ್ಟ್ ಇಟ್ಟಿದ್ದೆ, ಕಾಂಗ್ರೆಸ್ನಲ್ಲೂ ಇದ್ದೆ, ಈ ಕಾಂಗ್ರೆಸ್ನಲ್ಲೂ ಇದ್ದೀನಿ. ಎಲ್ಲರೂ ಗೊತ್ತಿರೋ ನನಗೇನು ಯಾರಿಲ್ಲ ಅಂತ ಹೋದ ತಕ್ಷಣ ನಾನು ಕರೆಸ್ತಾರೆ, ಮಾತಾಡ್ತಾರೆ, ಅಂತ ಮರ್ಯಾದೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಏನೇ ಅಭಿವೃದ್ಧಿ ಕಾರ್ಯ ಇದ್ರು, ನಾನು ಅನುದಾನ ಬೇಕಿದ್ರು ನಾನು ತರಿಸ್ಬೋದು. ಆ ಅನುದಾನ ಬೇಕಾದ್ರೆ ಡಿಪಾರ್ಟ್ಮೆಂಟ್ ಯಾರಾದ್ರೂ ಖರ್ಚು ಮಾಡಲಿ, ಆ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟ. ಹೆಚ್ಚಿಗೆ ಮಾತಾಡೋ ಸಮಯ ಇಲ್ಲ. ಆಗಲೇ ಸ್ವಾಮೀಜಿಗಳು ಹೇಳ್ಬಿಟ್ರು, ಸ್ವಲ್ಪ ಚುಟ್ಟಾಗಿ ಮಾತಾಡಿ ಅಂತ. ಅದು ಸ್ವಲ್ಪ ಕೆಲವು ಮಾತಾಡ್ಬೇಕಲ್ಲ, ಮನ್ಸುಗಳು ಯಾವಾಗಲೂ ಸಿಗಲ್ಲ ಇಂಥ ಚಾನ್ಸ್ ಇದ್ದಾಗ ಮಾತಾಡ್ಬೇಕು ಅಷ್ಟೇ. ನಮ್ಮ ಮನ್ಸಲ್ಲಿ ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀನಿ. ನೇರ ಬಿಟ್ಟ ನಿರಂತರ ನಾನು ಸ್ಟ್ರೈಟ್. ಈ ನಾನು ಇನ್ನೊಂದು ಮುಂದೊಂದಿಲ್ಲ. ನನ್ನ ನೇಚರ್ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಗೊತ್ತಿದೆ. ನಾನು ಹೇಳ್ತಾ ಇದು ಏನೇ ಇವತ್ತು ಬಂದು ನನ್ನ ಖುಷಿ ಆಗುತ್ತೆ. GB ಎಲೆಕ್ಷನ್ಸ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಸ್ ಇದೆ. ಆದರೂ ಅದ್ರ ಮಧ್ಯೆ ನಾನು ಬಂದಿದ್ದೀನಿ. ಮಹದೇವಪುರ ಇನ್ಚಾರ್ಜ್ ನಾನೇ ಇರೋದ್ರಿಂದ ಅಲ್ಲಿ ಇರಬೇಕಾಗಿತ್ತು. ಮುಗಿಸ್ಕೊಂಡು ಎಷ್ಟೊತ್ತಾದ್ರೂ ಹೋಗಿ ಅಲ್ಲಿ ಸೇರ್ಕೊಂತೀನಿ, ಅವ್ರ ಜೊತೆ ಕೆಲಸ ಕಾರ್ಯ ಮಾಡ್ತೀನಿ. ಆದ್ರೆ ಏನೇ ಇದ್ರು ನಿಮಗೋಸ್ಕರ ನಾನು ಯಾವತ್ತೂ ಬಂದೇ ಬರ್ತೀನಿ. ಏನೇ ಕೆಲಸ ಇದ್ರು ನಾನು ಕರೀರಿ, ನನ್ನ ಕಡೆ ಏನಾಗಬೇಕು ಹೇಳಿ, ನಾನು ನಿಮ್ಗೆ ಪರವಾಗಿರ್ತೀನಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನನಗೆ ಇಲ್ಲೊಂದು ಆಯೋಜಕರು ಸುಬ್ರಹ್ಮಣ್ಯ ಇರ್ಬೋದು, ರಮೇಶ್ ಇರ್ಬೋದು, ನಮ್ಮ ವೆಂಕಟೇಶ್ ಇರ್ಬೋದು, ಇವರೆಲ್ಲ ಬಹಳ ಮುಖ್ಯ ಪಾತ್ರಧಾರಿಗಳು ಈ ಒಂದು ಕಾರ್ಯಕ್ರಮ ರೂಪಿಸೋದ್ರಲ್ಲಿ. ಅವ್ರಿಗೆಲ್ಲ ನಮ್ಮ ನನ್ನ ಮನೆಗೆ ಬಂದು ಕೊಟ್ಟು ಬೇಡ ಅಂದ್ರೂ ಮನೆ ಹುಡ್ಕೊಂಡು ಬಂದಿದ್ರು.
ಅದನ್ನ ಅವ್ರಿಗೆ ಎಷ್ಟು ಚಿರುಣಿ ಆಗಿರ್ತೀನಿ, ಅಭಾಯ ಆಗಿರ್ತೀನಿ. ದೇವಸ್ಥಾನ ಚೆನ್ನಾಗಿ ಇನ್ನು ಅಭಿವೃದ್ಧಿ ಆಗಲಿ, ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ, ಸರ್ಕಾರ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.